ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಗುಜ್ಜೆ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ನಾನು ರೋಸ್ಟೆಡ್ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ, ಹುರಿದು ಮಾಡುವಂಥದ್ದು. ಇದು ಹಲಸಿನಕಾಯಿದು ಉಪ್ಪಿನಕಾಯಿ ನೋಡಿ, ತುಂಬ ಚೆನ್ನಾಗಿರ್ತದೆ. ನೋಡಿ ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಹುರಿದು ಮಾಡಿರೋದ್ರಿಂದ ಈ ಥರ ಕಲರ್ ಬಂದಿದೆ ನೋಡಿ, ಡಾರ್ಕ್ ಆಗಿ ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ ನೋಡಿ. ನಾನೊಂದು ಸಣ್ಣದೊಂದು ಗುಜ್ಜೆದು ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ ನೋಡಿ. ಎಳತ್ತು ಗುಜ್ಜೆಯಿಂದ ಈ ಥರ ಉಪ್ಪಿನಕಾಯಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನು ನೋಡ್ತಿರುವವರಾದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ, ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ ಎಳತ್ತು ಗುಜ್ಜೆ ನೋಡಿ, ಸಣ್ಣದು ಉಪ್ಪಿನಕಾಯಿ ಎಲ್ಲ ಮಾಡುವಾಗ ಉಂಟಲ್ಲ, ಎಳತ್ತು ಗುಜ್ಜೆ ಆದರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಒಂದು ಗುಜ್ಜೆ ತೆಗೊಂಡಿದ್ದೆ ನಾನು, ಸಣ್ಣದು ಎಳತ್ತು. ಇದು ಇವತ್ತು ತೆಗೆದದಷ್ಟೇ ಮರದಿಂದ, ಇವತ್ತು ತೆಗೆದದು. ಈಗ ಮಾಡ್ತಾ ಇರೋದು ನಾನು ಉಪ್ಪಿನಕಾಯಿ. ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಕೊಯ್ದ ಕೂಡಲೇ ಮಾಡಿದರೆ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ ನೋಡಿ. ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ ನಾನು. ಆಲ್ರೆಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ನೀರಲ್ಲಿ ಹಾಕಿ ಇಡೋದು, ಯಾಕಂದರೆ ಕನೇರು ಬಿಡ್ತದಲ್ಲ, ಅದಕ್ಕಾಗಿ ನೀರಲ್ಲಿ ಹಾಕಿ ಇಡೋದು. ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದೆಲ್ಲ ತೆಗೊಂಡಿದ್ದೇನೆ ನಾನು. ಈಗ ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ಸ್ವಲ್ಪ ಉಪ್ಪು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಸ್ವಲ್ಪ ಬೇಯಿಸಬೇಕು. ಬೇಯಲಿಲ್ಲಾದರೆ ನಿಮಗೆ ಒಳ್ಳೆಯದಾಗೋದಿಲ್ಲ, ಬೇಯಿಸಿ ಮಾಡೋದು. ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸಣ್ಣ ಪೀಸ್ ಹುಳಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹುಣಸೆ ಹಣ್ಣು ಒಂದು ಸಣ್ಣ ಪೀಸ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಇದು ಉಂಟಲ್ಲ, ಒಂದು 5ರಿಂದ 10 ನಿಮಿಷಗಳ ಕಾಲ ಬೇಯಿಸಬೇಕು. ತುಂಬ ಬೇಯಿಸಬೇಡಿ. ಅಂದರೆ ಗುಜ್ಜೆ ಉಂಟಲ್ಲ, ಒಂದು ಸಿಕ್ಕಿಗೆ ಬೇಯ್ತದೆ. ಕೆಲವೊಂದು ಬೇಯೋದಿಲ್ಲ, ಕೆಲವೊಂದು ರಪ್ಪ ಬೇಯ್ತದೆ. ಅದಕ್ಕಾಗಿ ತುಂಬ ಬೇಯಿಸಿದರೆ ಮುದ್ದೆ ಆಗ್ತದೆ ನಿಮಗೆ. ಮಸಾಲ ಹಾಕಿ ಮಿಕ್ಸ್ ಮಾಡುವಾಗ ಉಂಟಲ್ಲ, ಮುದ್ದೆ ಆಗ್ತದೆ. ಅದಕ್ಕಾಗಿ ತುಂಬ ಬೇಯಿಸ್ಕೊಳ್ಬೇಡಿ, ಹದವಾಗಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ. ಹಲಸಿನಕಾಯಿದು ಉಪ್ಪಿನಕಾಯಿ ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಉಪ್ಪಿನಕಾಯಿ ತುಂಬ ಚೆನ್ನಾಗಿರ್ತದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ, ಬೆಂದಿದೆ ನೋಡಿ. ಒಂದು 5ರಿಂದ 7 ನಿಮಿಷಗಳ ಕಾಲ ಬೆಂದರೆ ಸಾಕು. ತುಂಬ ಬೇಯಿಸ್ಕೊಳ್ಬೇಡಿ, ಮೆತ್ತಗೆ ಮಾಡ್ಕೊಳ್ಬೇಡಿ ನೋಡಿ. ಇನ್ನು ಇದನ್ನು ಸೋಸ್ಕೊಳ್ತೇನೆ ನಾನು ನೋಡಿ. ಇದರ ನೀರೆಲ್ಲ ನಾನು ಸೋಸ್ಕೊಂಡು ಸ್ಟೇನರಲ್ಲಿ ಹಾಕಿ ಸೋಸ್ಕೊಂಡು ತೆಗೆದಿದ್ದೇನೆ ನೋಡಿ. ಇದರಲ್ಲಿ ಹುಣಸೆ ಹಣ್ಣೆಲ್ಲ ತೆಗಿತಾ ಇದ್ದೇನೆ ನಾನು. ಹುಳಿ ಎಲ್ಲ ಉಂಟಲ್ಲ, ಅದನ್ನೆಲ್ಲ ತೆಗಿತಾ ಇದ್ದೇನೆ ನೋಡಿ. ನೋಡಿ, ಇದಕ್ಕೆ ಉಪ್ಪು ನೀರು ಮಾಡಿಕೊಳ್ಬೇಕು. ನಾನು ಉಪ್ಪು ನೀರು ಮಾಡ್ಕೊಂಡಿದ್ದೀನಿ ನೋಡಿ. 1 ಕಪ್ಪು ಉಪ್ಪು ತೆಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪಿನಷ್ಟು ನೀರು ಹಾಕ್ಕೊಂಡು ಉಪ್ಪು ನೀರು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕು. ಉಪ್ಪು ನೀರು ಚೆನ್ನಾಗಿ ಕುದಿಸಿ ಉಂಟಲ್ಲ, ಪೂರ್ತಿ ತಣ್ಣಗೆ ಮಾಡಿಕೊಂಡು ನಾವು ಇದರಲ್ಲಿ ಮಸಾಲ ರುಬ್ಬುವಂಥದ್ದು ನೋಡಿ. ಇದು ನೀರು ಚೆನ್ನಾಗಿ ಕುದಿಬೇಕು. ಕುದಿದ ಮೇಲೆ ಉಂಟಲ್ಲ, ಚೆನ್ನಾಗಿ ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಮಾಡೋದು ನೋಡಿ. ಈಗ ಇದಕ್ಕೆ ನಾನು ಒಂದು 25 ಊರ ಮೆಣಸು ತೆಗೊಂಡಿದ್ದೇನೆ, ಹುರ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ನಾನು ಎಣ್ಣೆ ಏನು ಹಾಕ್ಕೊಳ್ತಾ ಇಲ್ಲ, ಡ್ರೈ ಆಗಿ ರೋಸ್ಟ್ ಮಾಡ್ತಾ ಇರೋದು. ಊರ ಮೆಣಸು ಒಂದು 25 ಊರ ಮೆಣಸು ತೆಗೊಂಡಿದ್ದೇನೆ ನೋಡಿ. ಇಲ್ಲಿ ಮತ್ತೆ ಇನ್ನೊಂದು 25 ಇದು ಉದ್ದ ಮೆಣಸು, ಅಂದರೆ ಬ್ಯಾಡಗಿ ಮೆಣಸು ತೆಗೊಂಡಿದ್ದೀನಿ. ಇದರಲ್ಲಿ ಕಲರ್ ಚೆನ್ನಾಗಿ ಬರ್ತದೆ, ಮತ್ತು ನಿಮಗೆ ಮಸಾಲ ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ ಇದರಲ್ಲಿ. ಈ ಬ್ಯಾಡಗಿ ಮೆಣಸು ಹಾಕ್ಕೊಳ್ಳೋದ್ರಿಂದ ನಿಮಗೆ ಮಸಾಲ ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಇದು ಬ್ಯಾಡಗಿ ಮೆಣಸು ಹಾಕ್ಕೊಳ್ಳೋದು, ಕಲರ್ ಕೂಡ ಚೆನ್ನಾಗಿ ಕೊಡ್ತದೆ. ಒಟ್ಟಿಗೆ ಒಂದು 50 ಮೆಣಸು ತೆಗೊಂಡಿದ್ದೀನಿ. 25 ಉದ್ದ ಮೆಣಸು, 25 ಗಿಡ್ಡ ಮೆಣಸು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ನಿಮಗೆ ಚೆನ್ನಾಗಿ ರೋಸ್ಟ್ ಆದರೆ ಉಂಟಲ್ಲ, ಚೆನ್ನಾಗಿರ್ತದೆ. ಕಲರ್ ನಿಮಗೆ ಚೆನ್ನಾಗಿ ಬರ್ತದೆ. ಇದು ಉಪ್ಪಿನಕಾಯಿದು ಸ್ಮೆಲ್ ಕೂಡ ಉಂಟಲ್ಲ, ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನೀವು ಮಾಡಿದ ಮೇಲೆ ಉಂಟಲ್ಲ, ಉಪ್ಪಿನಕಾಯಿ ತುಂಬ ರುಚಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಉಪ್ಪಿನಕಾಯಿ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಗಂಜಿ ಊಟಕ್ಕೆಲ್ಲ ಉಂಟಲ್ಲ, ಗುಜ್ಜೆ ಉಪ್ಪಿನಕಾಯಿ ಇದ್ದರೆ ತುಂಬ ಒಳ್ಳೆಯದಾಗ್ತದೆ ನೋಡಿ. ಸಾಕು, ಈಗ ಹುರಿದದೊಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ನಾನು. ಪೂರ್ತಿ ತಣ್ಣಗಾಗಬೇಕಿದು ನಾವು ರುಬ್ಕೊಳ್ಳುವಾಗ ನೋಡಿ. ಒಂದು 3/4 ಸ್ಪೂನ್ನಷ್ಟು ನಾನು ಇದು ಮೆಂತೆಕಾಳು ತೆಗೊಂಡಿದ್ದೇನೆ ನೋಡಿ. ಇದು ಕೂಡ ಹಾಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಪಟ ಅಂತ ಹಾಕಬೇಕು, ಅದೆಲ್ಲ ಹೊಡಿಬೇಕು. ಮೆಂತೆಯನ್ನು ಹುರ್ಕೊಳ್ತಾ ಇದ್ದೇನೆ. ಒಂದು 3/4 ಸ್ಪೂನ್ನಷ್ಟು ಮೆಂತೆ ತೆಗೊಂಡಿದ್ದೇನೆ.
ನೋಡಿ ಕೆಂಪಾಗ್ತಾ ಉಂಟು, ನೋಡಿ ಕಲರ್ ಬರ್ತಾ ಉಂಟು, ನೋಡಿ ಸಿಡಿತಾ ಉಂಟು. ಈಗ ಇದಕ್ಕೆ ನಾನು ಒಂದು ಕಾಲು ಕಪ್ಪಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಸಾಸಿವೆ ಕೂಡ ಅದೇ ಥರ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಚಟಪಟ ಆಗಬೇಕು ಈ ಸಾಸಿವೆ ಮತ್ತು ಮೆಂತೆ ಕೂಡ ಚೆನ್ನಾಗಿ ಕಲರ್ ಬರಬೇಕು. ನೋಡಿ ಒಂದು ದೊಡ್ಡ ಸ್ಪೂನ್ನಷ್ಟು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಎಲ್ಲ ಮೂರು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ ಚೆನ್ನಾಗಿ ರೋಸ್ಟ್ ಮಾಡಿ ತೆಗಿತೇನೆ. ಇದಕ್ಕೆ ಒಂದು ಸಣ್ಣ ಪೀಸ್ ನೋಡಿ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದಿಷ್ಟು ದೊಡ್ಡದು ಹಾಕ್ತಾ ಇದ್ದೇನೆ. ನೋಡಿ ಸ್ಟ್ರಾಂಗ್ ಉಂಟು ಇದು ಇಂಗು. ಒಂದಿಷ್ಟು ದೊಡ್ಡ ಪೀಸ್ ಇಂಗು ಕೂಡ ಹಾಕ್ಕೊಂಡು ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಕರಿಬೇವಿನ ಸೊಪ್ಪು ಬೇಕಿದ್ದರೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ನೋಡಿ ಚಟಪಟ ಸಿಡಿಯೋದು ಗೊತ್ತಾಗ್ತಾ ಉಂಟು. ನೋಡಿ ಸಾಸಿವೆ ಎಲ್ಲ ಚಟಪಟ ಆಗ್ತಾ ಉಂಟು. ನೋಡಿ ಈ ಥರ ಚೆನ್ನಾಗಿ ಹೊಡೆದ್ರೆ ಉಂಟಲ್ಲ, ನಿಮಗೆ ಇದರದ್ದು ಸ್ಮೆಲ್ ಉಂಟಲ್ಲ ತುಂಬ ಒಳ್ಳೆ ಬರ್ತದೆ. ಪಿಕ್ಕಲ್ದು ಸ್ಮೆಲ್ ಉಂಟಲ್ಲ, ಉಪ್ಪಿನಕಾಯಿದು ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಸಿಡಿತಾ ಉಂಟು. ನೋಡಿ ಈ ಇಂಗು ಕೂಡ ಉಂಟಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ಹಿಂಗೆ ಹಾಕಿದ್ದೆ ಅಲ್ಲ ನಾನು, ನೋಡಿ ಉಬ್ಬಿಕೊಂಡು ಬಂದಿದೆ. ನೋಡಿ ಇಷ್ಟು ಫ್ರೈ ಆದರೆ ಅದು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ನಾನು. ಮೆಂತೆ ಜೀರಿಗೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ ಇನ್ನು ಇದನ್ನು ಎಲ್ಲ ಒಂದು ಪ್ಲೇಟಿಗೆ ಒಟ್ಟಿಗೆ ಹಾಕ್ಕೊಂಡಿದ್ದೇನೆ. ನೋಡಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಈ ಉಪ್ಪು ನೀರು ನಾನು ಮಾಡ್ಕೊಂಡಿದ್ದೇನಲ್ಲ ಅದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಆ ಉಪ್ಪು ನೀರಲ್ಲಿ ಕಡಿಯುವಂಥದ್ದು. ನೋಡಿ ಮಸಾಲ ಇದು ರೆಡಿಯಾಗಿದೆ. ನೋಡಿ ಇದು ಗುಜ್ಜೆ ಕೂಡ ಎಲ್ಲ ಇದಾಗಿದೆಯಲ್ಲ, ಸೋಸ್ಕೊಂಡು ಇಟ್ಕೊಂಡಿದ್ದೇನೆ. ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನು 1 ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕಿದ್ದೆ ಫ್ರೆಂಡ್ಸ್. ಅದು ಸ್ಕಿಪ್ ಆಗಿದೆ ಹಾಕ್ಕೊಳ್ಳುವಂಥದ್ದು, ಅಂದರೆ ನಾನು ಮತ್ತೆ ಹಾಕಿದ್ದು. 1 ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಳಿ. ಬೇಯುವಾಗ ನಾನು ಹಾಕ್ಕೊಂಡಿದ್ದೇನೆ, ಗುಜ್ಜೆ ಬೇಯುವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೇನೆ. ನೀವು ಮಸಾಲಕ್ಕೆ ಕೂಡ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಯಾವ ಥರ ಬಂದಿದೆ ನೋಡಿ ಕಲರ್. ನೋಡಿ ತುಂಬ ಚೆನ್ನಾಗಿರ್ತದೆ. ನಿಮಗೆ ಒಗ್ಗರಣೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಆದರೆ ಒಗ್ಗರಣೆ ಬೇಕಂತ ಇಲ್ಲ. ಇದಕ್ಕೆ ಒಗ್ಗರಣೆ ಹಾಕೋದಾದರೆ ಸಾಸಿವೆ ಕರಿಬೇವಿನ ಸೊಪ್ಪು ಹಿಂಗೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಳ್ಬೋದು. ಆದರೆ ಪೂರ್ತಿ ತಣ್ಣಗಾದ ಮೇಲೆ ಹಾಕಬೇಕು. ಒಗ್ಗರಣೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿಕೊಂಡು ಪೂರ್ತಿ ತಣ್ಣಗಾದ ಮೇಲೆ